ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕಳೆದ 20 ದಿನದಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಕುದಿತಾ ಇದ್ದಂತ ಬದಲಾವಣೆ ಕೆಂಡ ಸದ್ಯಕ್ಕೆ ತಣ್ಣಗಾದಂತ ರೀತಿಯ ಕಂಡು ಬರ್ತಾ ಇದೆ. ಆದರೆ ಇತ್ತ ಬಿಜೆಪಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಬದಲಾವಣೆ ವಿಚಾರ ಮತ್ತೆ ಸ್ಫೋಟಗೊಂಡಿದೆ. ದೆಹಲಿಗೆ ತೆರಳಿರುವಂತಹ ರೆಬೆಲ್ಸ್ ಟೀಮ್ ರಾಜ್ಯ ಉಸ್ತುವಾರಿಗೆ ವಿಜೇಂದ್ರ ವಿರುದ್ಧ ದೂರುಗಳ ಸರಮಾಲೆಯನ್ನೇ ಸಲ್ಲಿಸಿದೆ. ಈ ಮಧ್ಯೆ ಯಡಿಯೂರಪ್ಪ ದೆಹಲಿಗೆ ದೌಡಾಯಿಸಿರುವುದು ಕುತೂಹಲ ಮೂಡಿಸಿದೆ. ಕಮಲ ಮನೆಯಲ್ಲಿ ಮತ್ತೆ ಬದಲಾವಣೆಯ ಬಿರುಗಾಳಿ ಬೀಸ್ತಿದೆ. ಕದಡಿದ ಕೊಳದಲ್ಲಿ ಮತ್ತೆ ಕ್ರಾಂತಿಯ ಕಿಚ್ಚು ಹೊತ್ಕೊಂಡಿದೆ. ಕಾಂಗ್ರೆಸ್ ಮನೆಯ ಬೆಳವಣಿಗೆ ಕೊಂಚ ಕೂಲಾಗ್ತಿದ್ದಂತೆ ಕೇಸರಿ ಕೋಟೆಯ ಕಿಡಿ ದೆಹಲಿಗೆ ವ್ಯಾಪಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿರೋ ರೆಬೆಲ್ಸ್ ಟೀಮ್ ಹೈಕಮಾಂಡ್ ಕದಾ ತಟ್ಟಿದ್ದು, ಇದೇ ಹೊತ್ತಲ್ಲಿ ಬಿಜೆಪಿಯ ರಾಜಾಹುಲಿ ದೆಹಲಿಗೆ ಹಾರಿದ್ದು ಅಧ್ಯಕ್ಷ ಪಟ್ಟದ ಫೈಟ್ ತಾರಕಕ್ಕೇರಿದೆ. ವಿಜಯೇಂದ್ರ ಕೆಳಗಿಳಿಸಲು ದೆಹಲಿಯಲ್ಲಿ ರೆಡಿ ಆಗ್ತಿದೆಯಾ ಬ್ಲೂ ಪ್ರಿಂಟ್? ಹೈಕಮಾಂಡ್ಗೆ ವಿಜಯೇಂದ್ರ ವಿರುದ್ಧ ಸಾಲು ಸಾಲು ದೂರು ಕೊಟ್ಟ ರೆಬೆಲ್ಸ್. ಮಗನ ಪಟ್ಟ ಉಳಿವಿಗಾಗಿ ದೆಹಲಿಗೆ ಹಾರಿದ್ರ ರಾಜಾಹುಲಿ ಬಿಎಸ್ವೈ. 1.5 ವರ್ಷದಿಂದ ಹೋರಾಟ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಪ್ರತ್ಯೇಕ ಬಣ 1.5 ವರ್ಷದಿಂದ ಹೋರಾಟ ನಡೆಸುತ್ತಿದೆ. ಯತ್ನಾಳ್ ರೆಬೆಲ್ಸ್ ಟೀಮ್ನಲ್ಲಿದ್ದಾಗ ವಿಜಯೇಂದ್ರ ವಿರುದ್ಧ ನೇರವಾಗಿ ಬಾಂಬ್ ಸಿಡಿತಾಯಿತು. ಆದ್ರೆ ಯತ್ನಾಳ್ ಉಚ್ಚಾಟನೆ ನಂತರ ಟೀಮ್ನ ತಂತ್ರಗಾರಿಕೆಗಳು ಬದಲಾಗಿವೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ನೇತೃತ್ವದ ರೆಬೆಲ್ಸ್ ಟೀಮ್ ವಿಜಯೇಂದ್ರ ಹೆಸರು ಹೇಳದೆ ಬದಲಾವಣೆಯ ದಾಳ ಉರುಳಿಸಿದೆ. ಆದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ವಿಜಯೇಂದ್ರ ಟೀಮ್ ವಿಶ್ವಾಸದಲ್ಲಿದೆ. ಯಾರು ಜನ ಬೆಂಬಲ ಇದೆ ಅಂತವರನ್ನ ಗುರುತಿಸಿ ಹೈಕಮಾಂಡ್ ಅಧಿಕಾರ ಕೊಡ್ತದೆ. ಇಳಿಸಿ ಅಂದ್ರೆ ಅರೆ ಯಾರಿಗೆ ಹೇಳ್ತೀರಿ? ನರಿ ಕೂಗು ಗಿರಿಗೆ ಮುಟ್ಟಲ್ಲ. ಅವ್ರು ಯಾರು ನರಿನೋ ಯಾರು ಇದು ಗೊತ್ತಿಲ್ಲ, ಗಿರಿ ಅಂತೂ ನಮಗೆ ಗೊತ್ತಿದೆ. ಯಾವ ರಾಷ್ಟ್ರೀಯ ನಾಯಕರು ಸಮಯ ಕೊಟ್ಟಿಲ್ಲ. ಯಾವಾಗ ಈ ವ್ಯತ್ಯಾಸಗಳು ಕಾಣ್ತಾವೋ ಅದನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಮ್ದಾಗಿದೆ. ಹೀಗೆ ಶಕ್ತಿ, ಗೊಂದಲ, ವ್ಯತ್ಯಾಸದ ಬಗ್ಗೆ ಗುಡುಕ್ತಲೇ ರೆಬೆಲ್ಸ್ ಟೀಮ್ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿದೆ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ವಿ ಸೋಮಣ್ಣ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಸುಧಾಕರ್ ಸೇರಿದಂತೆ ಹಲವರನ್ನ ಭೇಟಿಯಾಗಿದೆ. ಇಷ್ಟು ಮಾತ್ರವಲ್ಲದೆ ಬಿಜೆಪಿ ಬಂಡಾಯ ನಾಯಕರು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಭೇಟಿ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗೆತ್ತಿ ಕೆಲವು ದೂರು ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ದೂರು ನೀಡಲಾಗಿದೆ. ರಾಜ್ಯದಲ್ಲಿ ಸಮರ್ಪಕವಾಗಿ ಹೋರಾಟ ಮಾಡ್ತಿಲ್ಲ, ಸರ್ಕಾರದ ವಿರುದ್ಧ ಹಾಗೂ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ, ರಾಜ್ಯದಲ್ಲಿ ಸಮರ್ಪಕವಾಗಿ ಹೋರಾಟ ಮಾಡ್ತಿಲ್ಲ, ಜೊತೆಗೆ ಹೋರಾಟದ ರೂಪುರೇಷೆ ರೂಪಿಸೋದ್ರಲ್ಲಿ ಸಂಘಟನಾತ್ಮಕವಾಗಿ ವಿಫಲರಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ಆಂತರಿಕ ಕಚ್ಚಾಟದಲ್ಲಿ ತೊಡಗಿಕೊಂಡಿದ್ರು ಯಾವ ಹೋರಾಟವನ್ನೂ ಕೈಗೆತ್ಕೊಂಡಿಲ್ಲ. ಸಿಎಂ ಗೊಂದಲ, ಕಬ್ಬು ಬೆಳೆಗಾರರ ಸಮಸ್ಯೆ, ಮೆಕ್ಕೆಜೋಳ ಹೀಗೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ತಲೆದೋರಿದ್ರೂ ನಿರ್ಲಕ್ಷ್ಯ ವಹಿಸಲಾಗಿದೆ. ಇವರ ನಡವಳಿಕೆ ಬರೀ ಮಾಧ್ಯಮ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ. ಹೀಗೆ ಸಾಲು ಸಾಲು ಇಲ್ಲಗಳ ಆರೋಪ ಮಾಡಿರೋ ರೆಬೆಲ್ಸ್ ಚುನಾವಣೆ ಹಿತದೃಷ್ಟಿಯಿಂದ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಅಂತ ದೂರು ನೀಡಿದೆ. ನಾವು ಇಂಥವ್ರನ್ನೇ ಒಬ್ಬರನ್ನ ಮಾಡಿ ಅಂತಲೂ ಹೇಳಿಲ್ಲಲ್ಲ. ಇವಾಗ ಯಾರನ್ನೋ ಒಬ್ಬರನ್ನ ಬದಲಾವಣೆ ಮಾಡಬೇಕು ಅಂದರೆ ನಮ್ಮ ಸ್ವಾರ್ಥಗಳಿದೆ ಅನ್ನೋದಾದರೆ ಟೀಮಿಗೆ ನಾವು ಯಾರ್ದಾರು ಒಬ್ಬರದ್ದು ಹೆಸರನ್ನು ಪ್ರೊಜೆಕ್ಟ್ ಮಾಡ್ತೀವಿ. ನಾವು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ. ನಾವು ಕರೆಕ್ಷನ್ಸ್ ಮಾಡಿದರೆ 2028ಗೆ ಇಟ್ ವುಡ್ ಬಿ ಬೆಟರ್. ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಕೈ ಚೆಲ್ಲಿ ಕುತ್ಕೋಬಾರ್ದು. ವಿ ಶುಡ್ ಗೆಟ್ ಮೋರ್ ಆರ್ಗನೈಸ್ಡ್ ಅಗೇನ್ಸ್ಟ್ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ನಮ್ಮ ವಿನಂತಿನ ಮಾಡಿದ್ವಿ. ರೆಬೆಲ್ಸ್ ಟೀಮ್ ಆಕ್ಟಿವ್ ಆಗ್ತಿದ್ದಂತೆ ದೆಹಲಿಗೆ ಯಡಿಯೂರಪ್ಪ ದೌಡು. ರೆಬೆಲ್ಸ್ ಟೀಮ್ ಉಸ್ತುವಾರಿಗೆ ದೂರು ನೀಡುತ್ತಾ ಇದ್ದಂತೆ ಬಿಎಸ್ ಯಡಿಯೂರಪ್ಪ ಅಲರ್ಟ್ ಆಗಿ ದೆಹಲಿಗೆ ದೌಡಾಯಿಸಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ತಮ್ಮ ಪುತ್ರನನ್ನೇ ಮುಂದುವರಿಸಬೇಕು ಅನ್ನೋ ಮನವಿ ಮಾಡಲು ಹೋದ್ರ ಅನ್ನೋ ಬಗ್ಗೆ ಚರ್ಚೆ ನಡೀತಿದೆ. ರೆಬೆಲ್ಸ್ ದೂರಿನ ಬೆನ್ನಲ್ಲೇ ರಾಜಾಹುಲಿ ರಾಷ್ಟ್ರ ರಾಜಧಾನಿಗೆ ತೆರಳಿರೋದು ಕುತೂಹಲ ಮೂಡಿಸಿದೆ. ಬಿಜೆಪಿಯಲ್ಲಿನ ಈ ಬೆಳವಣಿಗೆ ಕುರಿತು ಸಚಿವ ರಾಮಲಿಂಗಾರೆಡ್ಡಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯಲ್ಲಿ ಇದ್ದಷ್ಟು ಗುಂಪು ರಾಜಕೀಯ ನಮ್ಮಲ್ಲಿಲ್ಲ. 2008ರಿಂದ 13ವರೆಗೂ ಇವರು ಅಧಿಕಾರದಲ್ಲಿದ್ದರು. 3 ವರ್ಷಕ್ಕೆ ಯಡಿಯೂರಪ್ಪ ಅವ್ರು ನಿಲ್ಲಿಸ್ಬಿಟ್ರು. ಆಮೇಲೆ 1 ವರ್ಷ ಸದಾನಂದ ಗೌಡರಾದರು. 1 ವರ್ಷಕ್ಕೆ ಸದಾನಂದ ಗೌಡರನ್ನು ಇಳಿಸ್ಬಿಟ್ರು. ಆಮೇಲೆ ಜಗದೀಶ್ ಶೆಟ್ಟರ್ ಆದರು. ಆಮೇಲೆ 2019ರಲ್ಲಿ ಯಡಿಯೂರಪ್ಪನವ್ರು ಮತ್ತೆ CM ಆದರು. 2 ವರ್ಷಕ್ಕೆ ಅವ್ರು ನಿಲ್ಲಿಸ್ಬಿಟ್ಟು ಬೊಮ್ಮಾಯಿ ಅವರು ಮಿನಿಸ್ಟರ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಮಾಡಿದ್ರು. ಅದರಿಂದ ಫಸ್ಟು ಅವ್ರ ಮನೆ
ಸರ್ ಮಾಡ್ಕೊಳ್ಳಿ. ಕಾಂಗ್ರೆಸ್ನ ಭಿನ್ನಮತದ ಕಿಚ್ಚು ಸಂಪೂರ್ಣವಾಗಿ ಆರೋ ಮುನ್ನವೇ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗ್ತಿದೆ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿ ಅನ್ನೋ ಕೂಗನ್ನ ರೆಬೆಲ್ಸ್ ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ. ದೆಹಲಿಯಿಂದ ಮಹೇಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.